ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್. ಬಕ್ರೀದ್ ಹಬ್ಬವೂ ಕೂಡ ಬಂದಾಗಿದೆ. ಸೊ ಹೀಗಾಗಿ ರಾಜ್ಯದ ಎಲ್ಲ ಮಹಿಳೆಯರಿಗೆ ಅಂದರೆ 1,22,00,000 ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್. 30ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದ್ದು, ಮೊದಲನೇ ಹಂತದಲ್ಲಿ ಈ 9 ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಈ ದುಡ್ಡು ಜಮಾ ಆಗ್ತಾ ಇದೆ. ಸೊ ಹಾಗಾದರೆ ಯಾವ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರಿಗೆ ಈ ದುಡ್ಡು ಬರ್ತಾ ಇರುವಂಥದ್ದು, ಜಮಾ ಆಗಿಲ್ಲ ಅಂದರೆ ನೀವು ಏನು ಮಾಡಬೇಕು ಅದರ ಬಗ್ಗೆನೂ ಕೂಡ ನಾನು ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡೋದಲ್ಲ, ಅರ್ಥ ಕೂಡ ಮಾಡ್ಕೊಳ್ಬೇಕು. ಹಾಗಾದರೆ ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಆಗಿರ್ತಕ್ಕಂತಹ ಬದಲಾವಣೆಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ಮೊಟ್ಟ ಮೊದಲಿಗೆ ಈ 30ನೇ ಕಂತಿನ ಹಣ ಬಿಡುಗಡೆಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 30ನೇ ಕಂತಿನ ಹಣ ಇದೀಗ ಪ್ರಾರಂಭವಾಗ್ತಾ ಇದೆ. ಹಾಗಾದರೆ ಈ 30ನೇ ಕಂತಿನ ಹಣ ಅಂದರೆ ಯಾವ ತಿಂಗಳ ಹಣ, ಇದು ನಿಮಗೆ ಗೊತ್ತಿರಬೇಕು. ಇಲ್ಲ ಅಂದರೆ ಸರ್ಕಾರ ದುಡ್ಡನ್ನು ಯಾಮಾರಿಸೋದಂತೂ ನಿಜವೇ ನಿಜ. ಯಾಕಂದರೆ ಈಗಾಗಲೇ 2 ಕಂತುಗಳನ್ನು ಯಾಮಾರಿಸ್ಬಿಟ್ಟಿದೆ. ಸುಮಾರು 5,000 ಕೋಟಿ ಹಣವನ್ನು ನುಂಗಾಕಿದೆ. ಅದರಲ್ಲಿ ಈ 2,000 ರೂಪಾಯಿ ದುಡ್ಡು ನಿಮ್ಮ ಖಾತೆಗಳಿಗೆ ಬರೋದು ಮುಂಚಿತವಾಗಿಯೇ ಏನೇನು ಪ್ರೊಸೆಸರ್ ಇರುತ್ತೆ ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯಾಕಂದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಣಕಾಸು ಇಲಾಖೆಯಿಂದ ಸರಿಯಾಗಿ ದುಡ್ಡು ಬರ್ತಾ ಇಲ್ಲ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಹಾಗಾದರೆ ಹಣಕಾಸು ಇಲಾಖೆ ಸರಿಯಾಗಿ ದುಡ್ಡು ಕೊಡ್ತಾ ಇದೆಯಾ ಅಥವಾ ಇಲ್ಲವಾ ಅಂತ ನೋಡೋದಾದರೆ ಖಂಡಿತವಾಗ್ಲೂ ಸರಿಯಾಗಿ ಕೊಡ್ತಾ ಇಲ್ಲ. ಸರಿಯಾಗಿ ಕೊಟ್ಟಿದ್ದೇ ಆದರೆ ಇಷ್ಟೆಲ್ಲ ಕಂತುಗಳನ್ನು ಪೆಂಡಿಂಗ್ ಉಳಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಎಲ್ಲವೂ ಕೂಡ ಕ್ಲಿಯರ್ ಮಾಡ್ತಾ ಇದ್ರು. ಈಗ ಹಣಕಾಸು ಇಲಾಖೆಯಿಂದ ದುಡ್ಡು ಬಿಡುಗಡೆ ಆಗಬೇಕಂದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಏನು ಮಾಡಬೇಕು, ಒಂದು ನೋಟಿಸನ್ನು ಹೊರಡಿಸಬೇಕಾಗತ್ತೆ. ಹೌದು, ಈ ಒಂದು ಕಂತನ್ನು ಈ ಒಂದು ವರ್ಷದಲ್ಲಿ ಈ ಒಂದು ತಿಂಗಳಿನ ಹಣವನ್ನು ನಾವು ಕೊಡಬೇಕಾಗಿದೆ, ಇಂತಿಷ್ಟು ದುಡ್ಡು ಬೇಕು, ಇಂತಿಷ್ಟು ಮಹಿಳೆಯರು ಈ ಯೋಜನೆಯಲ್ಲಿ ಇದ್ದಾರೆ ಅನ್ನುವಂತಹ ನೋಟಿಸನ್ನು ಕಳುಹಿಸಿದ ತಕ್ಷಣ ಹಣಕಾಸು ಇಲಾಖೆ ಅದರ ಬಗ್ಗೆ ಪರಿಶೀಲನೆ ಮಾಡಿ ಮತ್ತೆ ದುಡ್ಡನ್ನು ಕೊಡಬೇಕಾಗತ್ತೆ. ಯಾಕಂದರೆ ರಾಜ್ಯ ಸರ್ಕಾರದ ಯೋಜನೆ, ಅದರಲ್ಲಿ ಗ್ಯಾರಂಟಿ ಯೋಜನೆ. ಹೀಗಾಗಿ ಕೊಡಲೇಬೇಕಾದಂತಹ ಅನಿವಾರ್ಯತೆ ಕೂಡ. ಹಾಗಾಗಿ ಹಣಕಾಸು ಇಲಾಖೆ ಏನು ಮಾಡ್ತಾ ಇದೆ ಅಂದರೆ, ಆ ಒಂದು ನೋಟಿಸನ್ನು ನೋಡಿ ನೆಗ್ಲೆಕ್ಟ್ ಮಾಡ್ತಾ ಇದೆ, ಅದಕ್ಕೆ ಕ್ಯಾರೆ ಅಂತ ಇಲ್ಲ. ಹೀಗಾಗಿ ಇಷ್ಟೆಲ್ಲ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ. ಒಂದು ವೇಳೆ ಆ ಪ್ರೊಸೆಸರ್ ಮುಂದುವರೆದಿದ್ದೇ ಆದರೆ ಈಗ ಗೃಹಲಕ್ಷ್ಮಿ ದುಡ್ಡನ್ನು ನೋಟಿಸ್ ಕಳಿಸಿರ್ತಾರಲ್ಲ, ಆ ನೋಟಿಸ್ನ ಮೇರೆಗೆ ಎಷ್ಟು ದುಡ್ಡು ಬೇಕಾಗಿರುತ್ತೋ ಅಷ್ಟು ದುಡ್ಡನ್ನು ಹಣಕಾಸು ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕಳುಹಿಸಬೇಕಾಗತ್ತೆ. ಅಲ್ಲಿ ಕಳುಹಿಸಿದ ತಕ್ಷಣ ಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ ಬರೋದಿಲ್ಲ, ಅದರದ್ದೇ ಆದಂತಹ ಪ್ರೊಸೆಸರ್ ಇರುತ್ತೆ. ಸುಮಾರು 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳುಹಿಸಲಾಗುತ್ತೆ. ಆ 35 ತಾಲೂಕು ಗ್ರಾಮ ಪಂಚಾಯಿತಿಗಳು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ತಾಲೂಕು ಗ್ರಾಮ ಪಂಚಾಯಿತಿಗಳು. ಅಲ್ಲೆಲ್ಲವೂ ದುಡ್ಡು ಸ್ಪ್ರೆಡ್ ಆಗಿ ಎಲ್ಲ ಪ್ರೊಸೆಸರನ್ನು ಮುಗಿಸ್ಕೊಂಡು ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬಂದು ತಲುಪುತ್ತೆ. ಬಂದು ತಲುಪಿದ ತಕ್ಷಣ ಅದರದ್ದೇ ಆದಂತಹ ಎಲ್ಲ ಪ್ರೊಸೆಸರನ್ನು ಮುಗಿಸ್ಕೊಂಡಿರುತ್ತಲ್ಲ, ಅಲ್ಲಿಂದ DBT ಟ್ರೆಜರಿಗೆ ಪುಷ್ ಆಗುತ್ತೆ. DBT ಟ್ರೆಜರಿಗೆ ಪುಷ್ ಆಗಿ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ತವೆ. ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಂಡ ತಕ್ಷಣ ನಿಮ್ಮೆಲ್ಲರ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡಲಿಕ್ಕೆ ಪ್ರಾರಂಭಿಸುತ್ತೆ. ಆವಾಗ ಎಲ್ಲರ ಅಕೌಂಟ್ಗಳಿಗೆ, ಎಲ್ಲರ ಖಾತೆಗಳಿಗೆ ಒಂದೊಂದಾಗಿಯೇ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭಿಸಿ ಪ್ರತಿಯೊಬ್ಬರ ಮಹಿಳೆಯರ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗತ್ತೆ. ಅಲ್ಲಿಂದ ಇಂತಿಷ್ಟು ಮಹಿಳೆಯರಿಗೆ ಇಷ್ಟು ದುಡ್ಡನ್ನು ನಾವು ಕಳುಹಿಸಿದ್ದೀವಿ, ಇಷ್ಟು ಯೋಜನೆ ಇತ್ತು, ಈ ಯೋಜನೆಯಲ್ಲಿ ಇಂತಿಷ್ಟು ಖರ್ಚು ವೆಚ್ಚ ಆಗಿದೆ ಅಂತ ಹೇಳ್ಬಿಟ್ಟು ಆ ನೋಟಿಸನ್ನು ಕೂಡ ಹಣಕಾಸು ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಂದು ಫೈಲ್ ರೆಡಿ ಮಾಡಿ ಅಲ್ಲಿಂದ ಹಣಕಾಸು ಇಲಾಖೆಗೆ ಮೂವ್ ಮಾಡುತ್ತೆ. ಆ ಫೈಲ್ನ ತೆಗೆದಿಡಲಾಗತ್ತೆ. ಹೀಗೆ ಎಲ್ಲ ಪ್ರೊಸೆಸರ್ ಇರುತ್ತೆ. ಆದರೆ ಹಣಕಾಸು ಇಲಾಖೆ ಸರಿಯಾದ ಸಮಯಕ್ಕೆ ದುಡ್ಡು ಕೊಡ್ತಾ ಇಲ್ಲ. ಹೀಗಾಗಿ 3-4 ತಿಂಗಳ ಹಣ ಮತ್ತೆ ಪೆಂಡಿಂಗ್ ಉಳಿಲಿಕ್ಕೆ ಕಾರಣ ಹಣಕಾಸು ಇಲಾಖೆ ಆಗಿದೆ. ಅದರಲ್ಲಿ ಮುಖ್ಯವಾಗಿ ಈಗ ಸದ್ಯಕ್ಕೆ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಕಂತುಗಳು ಯಾವುವು ಅನ್ನೋಕ್ಕಿಂತ ಮುಂಚೆ ಕ್ಲಿಯರ್ ಆಗಿರ್ತಕ್ಕಂತಹ ಒಂದು ಕೊನೆಯ ಕಂತು ಯಾವುದಂದರೆ 28 ಜನವರಿ ತಿಂಗಳ ಹಣ. ಈ ವರ್ಷದ ಪ್ರಾರಂಭಿಕ ಕಂತ ಅಂತ ಹೇಳಬಹುದು, ಜನವರಿ ತಿಂಗಳ ಹಣ. ಅದು ಈಗಾಗಲೇ ಕ್ಲಿಯರ್ ಆಗಿದೆ ಸ್ನೇಹಿತರೆ. ಅದಾದ ಬಳಿಕ ಫೆಬ್ರವರಿ ತಿಂಗಳ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಪ್ರಯತ್ನ ಅಂತೂ ಮಾಡಿದ್ದಾರೆ. ತಾಂತ್ರಿಕ ದೋಷ ಕಂಡು ಬಂದಿದೆ ಅಂತೆ 29ನೇ ಕಂತಿನಲ್ಲಿ, ಅಂದರೆ ಫೆಬ್ರವರಿ ತಿಂಗಳ ಹಣದಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿರುವಂತಹ ಕಾರಣಕ್ಕಾಗಿ ದುಡ್ಡನ್ನು ಕಳುಹಿಸಲಿಕ್ಕೆ ಆಗಿಲ್ಲ ಅಂತೆ. ಸರ್ಕಾರ
ಹೀಗಾಗಿ ದುಡ್ಡನ್ನು ಜಮಾ ಮಾಡಿಲ್ಲ. ಅದಕ್ಕಾಗಿ ಕೆಲವೊಂದಿಷ್ಟು ಕಾಲಾವಕಾಶಗಳು ಕೂಡ ತೆಗೆದುಕೊಂಡಿದ್ದಾರೆ. ಈ ಗವರ್ನರ್ಸ್ ಅವರು ಅದನ್ನು ಸರಿ ಕೂಡ ಪಡಿಸಿದ್ದಾರೆ. ಹೀಗಾಗಿ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಅದನ್ನು ನಿಮ್ಮ ಖಾತೆಗಳಿಗೆ ಮತ್ತೆ ಜಮಾ ಮಾಡಲಿಕ್ಕೆ ಪ್ರಾರಂಭಿಸ್ತಾ ಇದ್ದಾರೆ. ಅದರ ಜೊತೆಗೇ ಮಾರ್ಚ್ 30ನೇ ಕಂತಿನ ಹಣ, ಹೌದು, ಈ ಮಾರ್ಚ್ 30ನೇ ಕಂತಿನ ಹಣವನ್ನು ಕೂಡ ಜಮಾ ಮಾಡಲಾಗ್ತಾ ಇದೆ. ಸೊ ಇದನ್ನು ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಪ್ರಾರಂಭಿಸ್ತಾ ಇದ್ದಾರೆ. ಹಾಗಾಗಿ ಈ 30ನೇ ಕಂತಿನ ಹಣವನ್ನು ಕೂಡ ಜಮಾ ಮಾಡಲಿಕ್ಕೆ ಪ್ರಾರಂಭಿಸ್ತಾ ಇದ್ದು, ಮುಖ್ಯವಾಗಿ ಯಾವುದೇ ಕಂತಿನ ಹಣ ಪ್ರಾರಂಭವಾದರೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಬರುತ್ತೆ. ಅದಾದ ತಕ್ಷಣ ವಿಜಯನಗರ ಮತ್ತು ಧಾರವಾಡಕ್ಕೆ ಬರುತ್ತೆ, ಯಾದಗಿರಿ ಮತ್ತು ಉತ್ತರ ಕನ್ನಡಕ್ಕೆ ಬರುತ್ತೆ, ದಕ್ಷಿಣ ಕನ್ನಡ ದಾವಣಗೆರೆಗೆ ಬರುತ್ತೆ, ಹಾಗೆ ಹಾಸನ, ಕೊಡಗು, ಚಿಕ್ಕಮಗಳೂರು ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಈ ದುಡ್ಡನ್ನು ಜಮೆ ಮಾಡಲಾಗ್ತಾ ಇದೆ ಸ್ನೇಹಿತರೆ. ಸೊ ಜಿಲ್ಲೆಗಳಂತೂ ನೀವು ತಿಳ್ಕೊಂಡ್ರಿ. ಆದರೆ ಆ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆ ಇದ್ದರೆ ಖಂಡಿತವಾಗಲೂ ಜಮಾ ಆಗುತ್ತೆ. ನಿಮ್ಮ ಜಿಲ್ಲೆಗಳು ಇಲ್ಲ ಅಂದರೆ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಿಮಗೂ ಕೂಡ ಬರುತ್ತೆ, ಆದರೆ ಕೆಲವೊಂದಿಷ್ಟು ಕಾಲಾವಕಾಶ ಮಾತ್ರ ತೆಗೆದುಕೊಳ್ಳುತ್ತೆ. ಸೊ ಹಾಗಾಗಿ ನಮಗೆ ಜಮಾ ಆಗಿದೆ, ನಿಮಗೆ ಜಮಾ ಆಗಿಲ್ಲ, ಹೀಗೆ ಹಾಗೆ ಅಂತ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಖಂಡಿತವಾಗಲೂ ದುಡ್ಡು ಬರುತ್ತೆ. ಬರೀ ಈ 2 ತಿಂಗಳ ಹಣ ಅಷ್ಟೇ ಅಲ್ಲ, ಅಂದರೆ ಫೆಬ್ರವರಿ ಮಾರ್ಚ್ ಅಷ್ಟೇ ಅಲ್ಲ, ಏಪ್ರಿಲ್ ತಿಂಗಳ 31ನೇ ಕಂತಿನ ಹಣವನ್ನು ಕೂಡ ಸರ್ಕಾರ ಕೊಡಬೇಕಾಗಿದೆ. ಹೀಗಾಗಿ ಈ 3 ತಿಂಗಳ ಹಣ ಈ ವರ್ಷದಲ್ಲಿ ಬಂದರೆ, ನಾನು ಪ್ರಾರಂಭದಲ್ಲಿ ಕೂಡ ಒಂದು ಸ್ವಲ್ಪ ಹೇಳಿದೆ ನಿಮಗೆ, ಸರ್ಕಾರ ದುಡ್ಡನ್ನು ಯಾಮಾರಿಸ್ಬಿಡುತ್ತೆ. ಈಗಾಗಲೇ 2 ತಿಂಗಳ ಹಣ ಯಾಮಾರಿಸ್ಬಿಟ್ಟಿದೆ ಅಂತ. ಹೋದ ವರ್ಷದಲ್ಲಿ ಕೂಡ 2 ತಿಂಗಳ ಹಣವನ್ನು ಯಾಮಾರಿಸಿತ್ತು. ಅದ್ರ ಬಗ್ಗೆ ನಾನು ಸಾಕಷ್ಟು ವಿಡಿಯೋದಲ್ಲಿ ಕೂಡ ಚರ್ಚೆ ಮಾಡಿದ್ದೀನಿ. ಹೌದು, ಯಾರು ಓಲ್ಡ್ ವ್ಯೂವರ್ಸ್ ಇದ್ದೀರಿ, ಸೊ ಪ್ರತಿದಿನವೂ ಕೂಡ ನೋಡ್ತಾ ಇದ್ದೀರಿ, ಅವ್ರಿಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಹಿಂದಿನ ವಿಡಿಯೋಸನ್ನು ಹೊಸ ವೀಕ್ಷಕರು ಒಂದು ಸ್ವಲ್ಪ ಚೆಕ್ ಮಾಡಿ, ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ಕಂತಿನ ಪೆಂಡಿಂಗ್ ಉಳಿಸಲಾಗಿದೆ, ಯಾವ ಕಂತುಗಳನ್ನು ಕ್ಲಿಯರ್ ಮಾಡಲಾಗ್ತಾ ಇದೆ, ಆ ಕಂತುಗಳನ್ನು ದುಡ್ಡು ಎಲ್ಲೂ ಇದೆ ಅದೆಲ್ಲವೂ ಕೂಡ ಅಲ್ಲಿ ಗೊತ್ತಾಗುತ್ತೆ. ಇನ್ನು ಜಮಾ ಆಗ್ತಾ ಇಲ್ಲ ಅಂದರೆ ಏನೇನು ತೊಂದರೆ ಆಗಿರುತ್ತೆ ಅದನ್ನು ನಾವು ನೋಡೋದಾದರೆ, ಇನ್ನು ಬಹಳಷ್ಟು ಗೃಹಲಕ್ಷ್ಮಿಯರು ತೀರಿ ಹೋಗಿರ್ತಾರೆ. ಅವರ ಹೆಸರಿನಲ್ಲಿ ಇನ್ನೂ ಕೂಡ ದುಡ್ಡು ಹಾಗೆ ಕುಟುಂಬಸ್ಥರು ಪಡಿತಾ ಇರ್ತಾರೆ. ಅಂದರೆ ಬ್ಯಾಂಕ್ ಅಕೌಂಟಿಗೆ ದುಡ್ಡು ಹೋಗ್ತಾ ಇರುತ್ತೆ, ಮರಣ ಪ್ರಮಾಣ ಪತ್ರವನ್ನು ಮಾತ್ರ ತೆಗೆಸಿರೋದಿಲ್ಲ. ಆ ಬ್ಯಾಂಕ್ ಅಕೌಂಟ್ನಲ್ಲಿರ್ತಕ್ಕಂತಹ ದುಡ್ಡನ್ನು ಫೋನ್ಪೇ ಇರುತ್ತಲ್ವ, ಈಗ ತೀರಿ ಹೋದವರು ಮೊಬೈಲನ್ನು ಏನು ತೆಗೆದುಕೊಂಡು ಹೋಗಿರೋದಿಲ್ಲ, ಮನೆಯಲ್ಲಿ ಬಿಟ್ಟಿರ್ತಾರೆ. ಸೊ ಮನೆಯಲ್ಲಿ ಇರ್ತಕ್ಕಂತಹ ಮೊಬೈಲನ್ನು ಬಳಕೆ ಮಾಡಿಕೊಂಡು ಆ ಫೋನ್ಪೇ ಮುಖಾಂತರ ದುಡ್ಡನ್ನು ಬಳಸುವುದು, ಅಥವಾ ATM ಕಾರ್ಡ್ ಇರುತ್ತೆ ಅದರಿಂದ ದುಡ್ಡನ್ನು ಬಳಸೋದು, ಈ ರೀತಿ ಬಹಳಷ್ಟು ಕಡೆ ಮಾಡ್ತಾ ಇದ್ದಾರಂತೆ. ಇದು ಸರ್ಕಾರದ ಗಮನಕ್ಕೂ ಕೂಡ ಬಂದಿದೆ. ಮೊನ್ನೆ ತಾನೇ ಗಣತಿಯ ಕಾರ್ಯ ಆಗಿದೆ. ಹೀಗಾಗಿ ಸರ್ಕಾರಕ್ಕೆ ಎಲ್ಲ ಇನ್ಫಾರ್ಮೇಷನ್ ಕೂಡ ಹೋಗಿರುತ್ತೆ. ಅದಕ್ಕಾಗಿ ಸರ್ಕಾರ ಎಚ್ಚರಿಕೆಯನ್ನು ಕೊಟ್ಟಿದೆ, ಯಾರು ಈ ರೀತಿ ಮಾಡ್ತಾ ಇದ್ದೀರಿ, ಸೊ ಮರಣ ಪ್ರಮಾಣ ಪತ್ರವನ್ನು ತೆಗೆಸಿ ನಿಮ್ಮ ಒಂದು ಯೋಜನೆಯ ಲಾಭವನ್ನು ಪಡಿಬೇಕಂದ್ರೆ ಆ ಮುಖ್ಯಸ್ಥೆ ಜಾಗದಲ್ಲಿ ಮತ್ತೊಬ್ಬ ಮುಖ್ಯಸ್ಥೆಯನ್ನು ಸೇರ್ಪಡೆ ಮಾಡಿ. ಇಲ್ಲ ಅಂದರೆ ನಾವು ದುಡ್ಡನ್ನು, ಈಗಾಗಲೇ ಕೊಟ್ಟಿರ್ತಕ್ಕಂತಹ ದುಡ್ಡನ್ನು ಕೂಡ ನಾವು ರೀಫಂಡ್ ಮಾಡ್ಕೊಳ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಸೊ ಪ್ರತಿಯೊಬ್ಬರು ಕೂಡ ಈ ಕೆಲಸವನ್ನು ಮಾಡಿ. ಇಲ್ಲ ಅಂದರೆ ಯಾರಲ್ಲಿ ತೀರಿ ಹೋಗಿರ್ತಾರೆ ಅವರು ಬೇರೆಯವರ ಹೆಸರನ್ನು ಸೇರ್ಪಡೆ ಮಾಡ್ಕೊಳ್ಳಿ ಅಂತ ಸರ್ಕಾರ ಹೇಳ್ತಾ ಇದೆ. ಅದನ್ನು ಮಾಡಿ ಮಾತ್ರ, ಇಲ್ಲಾಂದರೆ ದುಡ್ಡು ಜಮಾ ಆಗೋದು ಕಠಿಣ. ಜೊತೆಗೆ ದುಡ್ಡು ಜಮಾ ಆಗ್ತಾ ಇದೆಯಲ್ಲ ಅದನ್ನು ಕೂಡ ರಿಫಂಡ್ ಮಾಡ್ಕೊಳ್ಬೇಕಾಗತ್ತೆ, ಮತ್ತು ನಿಮ್ಮ ರೇಷನ್ ಕಾರ್ಡನ್ನು ಕೂಡ ರದ್ದು ಮಾಡಲಾಗತ್ತೆ. ಇದರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ.